ಅಮೃತಧಾರೆ ಸೀರಿಯಲ್. ಗೌತಮ್ ಹುಟ್ಟುಹಬ್ಬಕ್ಕೆ ಭೂಮಿಕಾ ತವರಿನ ನೆಕ್ಲೆಸ್ ಧರಿಸಬೇಕಂತೆ. ಪ್ರೇಮಧಾರೆಗೆ ಚಿಂತೆ ತರುವುದೇ ಗಿರಿಬಿಟ್ಟ ಬಂಗಾರ. ಅಮೃತಧಾರೆ ಸೀರಿಯಲ್. ಗೌತಮ್ ಆನಂದ್ಗೆ ಕಾಲ್ ಮಾಡಿ ಇಂದು ನನ್ನ ಬರ್ತ್ಡೇ ಎಂದು ಹೇಳಿದಾಗ ಆನಂದ್ ವಿಶ್ ಮಾಡುತ್ತಾನೆ. ಯಾರೂ ವಿಶ್ ಮಾಡಿಲ್ಲ, ನೀನು ವಿಶ್ ಮಾಡಿಲ್ಲ ಎನ್ನುತ್ತಾನೆ. ಭೂಮಿಕಾ ಅವರು ಏನಾದರೂ ಸರ್ಪ್ರೈಸ್ ಕೊಟ್ಟಿಲ್ಲ ಎಂದು ಗೌತಮ್ ಅವಲತ್ತುಕೊಳ್ಳುತ್ತಾನೆ. ಇನ್ನೊಂದೆಡೆ ಗೌತಮ್ಗೆ ಶಕುಂತಲಾದೇವಿ ಮತ್ತು ಭಾವ ಹುಟ್ಟುಹಬ್ಬದ ವಿಶ್ ತಿಳಿಸುತ್ತಾರೆ. ಶಕುಂತಲಾಳ ಬಳಿ ಭೂಮಿಕಾಳಿಗೆ ಹುಟ್ಟುಹಬ್ಬದ ವಿಷಯ ಹೇಳಿಲ್ವಾ ಎಂದು ಕೇಳುತ್ತಾನೆ. ಈತನ ಚಟಪಟಿಕೆ ನೋಡಿ ಅವರಿಗೆ ಅಸೂಯೆಯಾಗುತ್ತದೆ. ಇನ್ನೊಂದೆಡೆಗೆ ಗೌತಮ್ ಸರ್ಪ್ರೈಸ್ ಪಾರ್ಟಿ ರೆಡಿ ಮಾಡ್ತೀನಿ ಎಂದು ಭೂಮಿಕಾ ಶಕುಂತಲಾದೇವಿಗೆ ಹೇಳುತ್ತಾಳೆ. ಈ ಮೂಲಕ ಶಕುಂತಲಾದೇವಿಗೆ ಹೊಟ್ಟೆ ಉರಿಸುವುದಂತ ಕೆಲವು ಮಾತುಗಳನ್ನು ಹೇಳುತ್ತಾಳೆ. ಇದಾದ ಬಳಿಕ ಅಪೇಕ್ಷಾಳಿಗೆ ಶಕುಂತಲಾ ಕಾಲ್ ಮಾಡುತ್ತಾಳೆ. ಇನ್ನಷ್ಟು ಸಾಕ್ಷಿಯನ್ನು ಕಲೆ ಹಾಕಬೇಕು ಅಲ್ವಾ ಎಂದು ಶಕುಂತಲಾದೇವಿ ಹೇಳುತ್ತಾಳೆ. ಬರ್ತ್ಡೇ ಎಂದು ಅಪೇಕ್ಷಾ ಮತ್ತು ಪಾರ್ಥ ಇನ್ನಷ್ಟು ಕ್ಲೋಸ್ ಆಗುವಂತೆ ಮಾಡಿ ಅದನ್ನು ಗೌತಮ್ ನೋಡುವಂತೆ ಮಾಡಿ ಅಕ್ಕನ ಕೈಯಿಂದ ಬೇಷ್ ಎನಿಸಿಕೊಳ್ಳುವೆ ಎಂದು ಮನೆಯಳ ಮಾವ ಯೋಚಿಸುತ್ತಿರುತ್ತಾನೆ. ಅಪೇಕ್ಷಾಳಿಗೆ ಶಕುಂತಲಾ ಫೋನ್ ಮಾಡುತ್ತಾಳೆ. ಎಲ್ಲಿ ಇತ್ತೀಚೆಗೆ ನಮ್ಮ ಮನೆ ಕಡೆ ಬರೋದೇ ಇಲ್ಲ ಎನ್ನುತ್ತಾಳೆ. ಭಾವನ ಬರ್ತ್ಡೇ ಅಲ್ವಾ, ನೀನು ಬರಲೇಬೇಕು ಎನ್ನುತ್ತಾಳೆ. ಯಾವ ಸಂಕೋಚ ಮುಜುಗರ ಇಟ್ಟುಕೊಳ್ಳದೆ ಬಾ ಎನ್ನುತ್ತಾಳೆ. ಅಪೇಕ್ಷಾಳಿಗೂ ಖುಷಿಯಾಗಿ ಬರ್ತೀನಿ ಎನ್ನುತ್ತಾಳೆ. ಸುನಾಮಿ ಏಳುವ ಮೊದಲು ಸಮುದ್ರ ಶಾಂತವಾಗಿರುತ್ತದೆ ಎಂದು ಅಪೇಕ್ಷಾಳಿಗೂ ಗೊತ್ತಿಲ್ಲ ಎಂದು ಶಕುಂತಲಾದೇವಿಯ ಸ್ವಗತ ಇರುತ್ತದೆ. ಅಪೇಕ್ಷಾ ಭಾವನಾತ್ಮಕನಿಗೆ ಕಾಲ್ ಮಾಡಿ ಖುಷಿಯಿಂದ ಈ ವಿಷಯ ತಿಳಿಸುತ್ತಾನೆ. ನಮ್ಮ ವಿಷಯ ತಿಳಿದಿರಬಹುದಾ ಎಂದು ಟೆನ್ಷನ್ ಆಗಿದೆ ಎಂದು ಹೇಳುತ್ತಾಳೆ. ಪಾರ್ಥ ಒಂದಿಷ್ಟು ಖುಷಿಯ ಮಾತು ಹೇಳುತ್ತಾನೆ. ಭೂಮಿಕಾಳಿಗೆ ಆನಂದ್ ಕಾಲ್ ಮಾಡುತ್ತಾನೆ. ಒಂದು ಸಹಾಯ ಬೇಕಿತ್ತು ಎನ್ನುತ್ತಾನೆ. ನನ್ನ ಹುಟ್ಟುಹಬ್ಬವನ್ನು ಮರೆತು ಬಿಟ್ಟಿದ್ದಾರೆ, ಯಾರೂ ಕೇರ್ ಮಾಡ್ತಿಲ್ಲ ಎಂದು ಗೌತಮ್ ಚಡಪಡಿಸ್ತಾ ಇದ್ದಾನೆ ಎಂದು ಗೌತಮ್ ಕಥೆಯನ್ನು ಹೇಳುತ್ತಾನೆ. ಒಳಗೊಳಗೆ ಒದ್ದಾಡೋ ಕಷ್ಟ ಕೊಟ್ಟಾಗಲಿ ಎಂದು ಹೇಳುತ್ತಾಳೆ. ಹುಟ್ಟುಹಬ್ಬಕ್ಕೆ ಯಾರೂ ಕೇಕ್ ಕಟ್ ಮಾಡಿಸಿಲ್ಲ ಎಂದು ಬೇಸರದಲ್ಲಿದ್ದಾನೆ ಎಂದು ಹೇಳುತ್ತಾನೆ. ಸಂಜೆವರೆಗೆ ಕಾಯಲಿ ಎನ್ನುತ್ತಾಳೆ ಭೂಮಿಕಾ. ಈ ಸಂಭಾಷಣೆ ವಿಡಿಯೋ ಕೆಳಗೆ ನೋಡಿ. ಇನ್ನೊಂದೆಡೆ ಗೌತಮ್ ಟೆನ್ಷನ್ನಲ್ಲಿ ಕುಳಿತಿದ್ದಾನೆ. ಆಗ ಅಲ್ಲಿಗೆ ಭೂಮಿಕಾ ಬಂದು ಹ್ಯಾಪಿ ಬರ್ತ್ಡೇ ಎಂದು ಕೇಕ್ ತರುತ್ತಾಳೆ. ಹೇಗಿದೆ ಸರ್ಪ್ರೈಸ್ ಎಂದು ಕೇಳುತ್ತಾಳೆ. ಕೇಕ್ ನೋಡಿದ ಗೌತಮ್ ಮುಖ ಖುಷಿಯಿಂದ ನಡೆದಾಡುತ್ತದೆ. ಹ್ಯಾಪಿ ಬರ್ತ್ಡೇ ಟು ಯು ಎಂದು ವಿಶ್ ಮಾಡುತ್ತಾಳೆ. ಗೌತಮ್ ಬಾಯಿಗೆ ಕೇಕ್ ನೀಡುತ್ತಾಳೆ. ನಾನು ಇಷ್ಟು ವರ್ಷ ಹುಟ್ಟುಹಬ್ಬವನ್ನು ಬೇರೆ ಕಡೆ ಸೆಲೆಬ್ರೇಷನ್ ಮಾಡ್ತಾ ಇದ್ದ, ಸಿಂಪಲ್ ಆಗಿದ್ದರೂ ಸರ್ಪ್ರೈಸ್ ಆಗಿದೆ ಎನ್ನುತ್ತಾಳೆ. ಸಂಜೆ ನಿಮಗಾಗಿ ಸರ್ಪ್ರೈಸ್ ಪಾರ್ಟಿ ಇದೆ ಎನ್ನುತ್ತಾಳೆ. ಸಂಜೆಯ ಪಾರ್ಟಿಗೆ ನೆಕ್ಲೆಸ್ ಆಗಿ ನಿಮ್ಮ ಮನೆಯಲ್ಲಿ ಕೊಟ್ಟದ್ದು ಎಂದಾಗ ಭೂಮಿಕಾಳಿಗೆ ಟೆನ್ಷನ್ ಆಗುತ್ತದೆ. ಏಕೆಂದರೆ ಆ ನೆಕ್ಲೆಸ್ ಅನ್ನು ಬ್ಯಾಂಕ್ನಲ್ಲಿ ಗಿರವಿಟ್ಟಿರುವ ಮೂಲಕ ಬರ್ತ್ಡೇ ಪಾರ್ಟಿಯ ಖುಷಿಯಲ್ಲೂ ಭೂಮಿಕಾಳಿಗೆ ಆತಂಕವಾಗುತ್ತದೆ. ಭೂಮಿಕಾ ಟೆನ್ಷನ್ನಲ್ಲಿರುವಾಗ ಮಲ್ಲಿ ಬರುತ್ತಾಳೆ. ನೀವು ಯಾಕೆ ಸಪ್ಪೆಯಾಗಿದ್ದೀರಿ ಎಂದು ಕೇಳುತ್ತಾಳೆ. ಏನೂ ಇಲ್ಲ ಎನ್ನುತ್ತಾಳೆ. ಒಂದಿಷ್ಟು ಆತ್ಮೀಯ ಮಾತುಗಳನ್ನು ನಡೆಯುತ್ತವೆ. ಇದೇ ಸಮಯಕ್ಕೆ ಮಲ್ಲಿ ಗೌತಮ್ ಹೆಸರು ಹೇಳಿ ಪಾಯಸ ಮಾಡಿ ನೀಡುತ್ತಾಳೆ. ಗೌತಮ್ಗೆ ಸಖತ್ ಖುಷಿಯಾಗುತ್ತದೆ. ಒಟ್ಟಾರೆ ಮುಂದಿನ ಸಂಚಿಕೆಯಲ್ಲಿ ಹುಟ್ಟುಹಬ್ಬದ ಸೆಲೆಬ್ರೇಷನ್ ಗ್ರ್ಯಾಂಡ್ ಆಗಿ ಇರುತ್ತದೆ. ಇವರು ಮನೆಗಾಗಿ ಮಿಡಿದ ಭೂಮಿಕಾ ಒಡವೆಗಳನ್ನು ಅಡವಿಟ್ಟಾಳ. ಅಮೃತದ ಧಾರಾವಾಹಿಯಲ್ಲಿ ಗೌತಮ್ ತನ್ನ ಮೇಲೆ ಅಪಾರವಾದ ಪ್ರೀತಿ ಹಾಗೂ ಗೌರವ ಇಟ್ಟುಕೊಂಡಿರುವ ವಿಚಾರವನ್ನು ತಿಳಿದಿರುವ ಭೂಮಿಕಾಳಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಆದರೆ ಗೌತಮ್ ಪ್ರಪೋಸ್ ಮಾಡಬೇಕು ಎಂದು ಬಯಸುತ್ತಿದ್ದಾನೆ. ಆಫೀಸ್ನಲ್ಲಿ ಮೀಟಿಂಗ್ ಚೆನ್ನಾಗಿ ಆಗಿದ್ದಕ್ಕೆ ಗೌತಮ್ ಚಾಕೊಲೇಟ್ ತಂದು ಕೊಡುತ್ತಾನೆ. ಭೂಮಿಕಾ ಹಾಗೂ ಗೌತಮ್ ಇಬ್ಬರು ಚಾಕೊಲೇಟ್ನ ಹಂಚಿಕೊಂಡು ತಿಂದು ಖುಷಿ ಪಡುತ್ತಾರೆ. ಆದರೆ ಭೂಮಿಕಾ ಮನದಲ್ಲಿ ಚಿಂತೆಯೊಂದು ಕಾಡಲು ಶುರುವಾಗಿದೆ. ಗೌತಮ್ ಹುಟ್ಟುಹಬ್ಬಕ್ಕೆ ಭೂಮಿಕಾ ಗಿಫ್ಟ್. ಭೂಮಿಕಾ ಕಾಲುಗಳಲ್ಲಿ ಹೊಸ ಗೆಜ್ಜೆಯನ್ನು ಗಮನಿಸಿದ ಅಜ್ಜಿ ಪ್ರಶ್ನೆ ಮಾಡುತ್ತಾರೆ. ಆಗ ಭೂಮಿಕಾ ಗೌತಮ್ ಗಿಫ್ಟ್ ಮಾಡಿದ್ದು ಎಂದಾಗ ಅಜ್ಜಿ ಖುಷಿಯಾಗುತ್ತಾರೆ. ಇಬ್ಬರು ಹೀಗೆ ಖುಷಿಯಾಗಿ ಅನ್ಯೋನ್ಯತೆಯಿಂದ ಬಾಳಿ ಎಂದು ಹೊರಿಸುತ್ತಾರೆ. ಅಲ್ಲದೆ ಗೌತಮ್ ಹುಟ್ಟುಹಬ್ಬಕ್ಕೆ ಯಾವ ಉಡುಗೊರೆಯನ್ನು ಕೊಡುತ್ತೀಯಾ ಎಂದು ಕೇಳುತ್ತಾರೆ. ಆಗ ಭೂಮಿಕಾ ಗಿಫ್ಟ್ ಬಗ್ಗೆ ಯೋಚಿಸಲು ಪ್ರಾರಂಭಿಸುತ್ತಾಳೆ. ಗೌತಮ್ ಬಳಿ ಎಲ್ಲವೂ ಇದ್ದು ಯಾವ ಉಡುಗೊರೆಯನ್ನು ನೀಡಬೇಕು ಎಂಬುದು ಗೊತ್ತಾಗುವುದಿಲ್ಲ. ಈ ನಂತರ ಅಂಗಡಿಗೆ ಹೋಗಿ ಗೌತಮ್ ಇಷ್ಟವಾಗುವಂಥ ಮರದ ಗೊಂಬೆಗಳನ್ನು ಖರೀದಿ ಮಾಡುತ್ತಾಳೆ. ಅಕ್ಕನ ಕೈಯಲ್ಲಿ ಸಿಕ್ಕಿಬಿದ್ದ ಜೀವನ್. ಆದರೆ ಅಲ್ಲಿಗೆ ಜೀವನ್ ಫುಡ್ ಡೆಲಿವರಿ ಬಾಯ್ ಮಾಡಲು ಬಂದಿರುತ್ತಾನೆ. ದಾರಿ ಮಧ್ಯೆ ಜೀವನ್ ಬೈಕ್ ಕೊಟ್ಟಿದ್ದರಿಂದ ತಡವಾಗಿ ಬಂದಿರುತ್ತಾನೆ. ಇದರಿಂದ ಕೋಪಗೊಂಡ ಅಂಗಡಿ ಮಾಲೀಕ ನೀನು ಊಟವು ಬೇಡ ಏನು ಬೇಡ ಬೈಯುತ್ತಿರುತ್ತಾನೆ. ಆಗ ಭೂಮಿಕಾ ಗಮನಿಸಿ ಬೇಸರ ಮಾಡಿಕೊಳ್ಳುತ್ತಾಳೆ. ಅಕ್ಕನ ಬಳಿ ಸತ್ಯ ಮುಚ್ಚಿಡಲಾಗದೆ ಜೀವನ್ ನಡೆದ ಘಟನೆಯೆಲ್ಲ ಹೇಳುತ್ತಾನೆ. ಆಗ ಹೋಮ್ ಲೋನ್, ಬೈಕ್ ಲೋನ್, ಕೈ ಸಾಲ ಎಲ್ಲವೂ ಗುತ್ತಿಗೆ ಬಂದಿದೆ. ಕೆಲಸ ಕಳೆದುಕೊಂಡು ಸುಮ್ಮನಿರುವುದಕ್ಕಿಂತ ಈ ಕೆಲಸವೇ ಲೇಸು ಎಂದು ಮಾಡುತ್ತಿದ್ದೇನೆ. ಮನೆಯಲ್ಲಿ ಯಾರಿಗೂ ಹೇಳೋದಿಲ್ಲ ಎಂದಾಗ ಭೂಮಿಕಾಳಿಗೆ ಏನು ಹೇಳಬೇಕು ಎಂಬುದೇ ಅರ್ಥವಾಗುತ್ತಿಲ್ಲ. ಸಾಲದ ಬಗ್ಗೆ ಯೋಚಿಸಿ ಭೂಮಿಕಾ ಕೂಡ ಕಂಗಾಲಾಗುತ್ತಾಳೆ. ಪಾರ್ಥನ ಹೆಜ್ಜೆ ಕಲೆ ಹಾಕಿದ ಶಕುಂತಲಾ ಇತ್ತ ಪಾರ್ಥ ಮತ್ತು ಅಪೇಕ್ಷಾ ರಿಸಲ್ಟ್ನಲ್ಲಿ ಎಂಜಾಯ್ ಮಾಡುತ್ತಿದ್ದಾರೆ. ಪಾರ್ಥ ಅವಕಾಶ ಸಿಕ್ಕಾಗಲೇ ರೊಮ್ಯಾನ್ಸ್ ಮಾಡ್ತಾ ಅಪೇಕ್ಷಾ ಕೈಯಲ್ಲಿ ಬಯಸಿಕೊಳ್ಳುತ್ತಿದ್ದಾನೆ. ಆದರೆ ಇವರಿಬ್ಬರನ್ನು ಫಾಲೋ ಮಾಡುತ್ತಿರುವ ಇನ್ಫಾರ್ಮರ್ ಫೋಟೋ ಹಾಗೂ ವಿಡಿಯೋಗಳನ್ನು ತೆಗೆಯುತ್ತಿದ್ದಾನೆ. ಇದನ್ನು ಗಮನಿಸುವ ಪಾರ್ಥ ಅಪ್ಪಿ ಬಳಿ ಹೇಳಿದರು. ಅವನು ನಂಬುವುದಿಲ್ಲ. ಈ ಫೋಟೋ ಹಾಗೂ ವಿಡಿಯೋಗಳನ್ನು ಶಕುಂತಲಾಳಿಗೆ ಕಳಿಸಲಾಗುತ್ತಿದೆ. ಇದನ್ನೆಲ್ಲ ನೋಡಿ ಜಯದೇವ್ ಶಕುಂತಲಾ ಹೊಟ್ಟೆ ಉರಿದುಕೊಳ್ಳುತ್ತಿದ್ದಾರೆ. ಇವರಿಬ್ಬರು ಚೆನ್ನಾಗಿ ಕೊಬ್ಬಿದ ಮೇಲೆ ಬಲಿ ಹಾಕಬೇಕು ಎಂದು ಪ್ಲಾನ್ ಮಾಡಿಕೊಳ್ಳುತ್ತಿದ್ದಾರೆ. ತವರಿಗಾಗಿ ಒಡವೆ ಮಾರ್ತಾಳ ಭೂಮಿಕಾ. ಇನ್ನು ಭೂಮಿಕಾ ಮನೆಯ ಬಗ್ಗೆ ಯೋಚಿಸುತ್ತಿರುತ್ತಾಳೆ. ತಾನು ಕೆಲಸಕ್ಕೆ ಹೋಗದ ಕಾರಣ ತವರು ಮನೆಗೆ ಸಹಾಯ ಮಾಡಲು ಆಗುತ್ತಿಲ್ಲ ಎಂದು ಬೇಸರ ಮಾಡಿಕೊಳ್ಳುತ್ತಿದ್ದಾಳೆ. ಗೌತಮ್ ಬಳಿ ಸಹಾಯ ಕೇಳಲು ಸ್ವಾಭಿಮಾನ ಅಡ್ಡ ಬಂದಿದೆ. ಮದುವೆ ಸಂದರ್ಭದಲ್ಲಿ ತವರು ಮನೆಗಿದ್ದ ಬಂದ ಒಡವೆಗಳನ್ನು ಅಡವಿಟ್ಟು ಕಷ್ಟವನ್ನು ನಿಭಾಯಿಸಬೇಕು ಎಂದುಕೊಂಡಿದ್ದಾಳೆ. ಇದಕ್ಕಾಗಿ ಆನಂದ್ ಸಹಾಯವನ್ನು ಕೇಳಿದ್ದಾಳೆ. ಆನಂದ್ ಕೂಡ ಭೂಮಿಕಾ ಮಾತಿಗೆ ಒಪ್ಪಿಗೆ ಕೊಟ್ಟಿದ್ದಾನೆ. ಈಗ ಒಡವೆಗಳನ್ನು ತೆಗೆದುಕೊಂಡು ಅಡವಿಡುವುದು ಭೂಮಿಕಾಳಿಗೆ ಮತ್ತೆ ಯಾವ ಸಂಕಷ್ಟ ಎದುರಾಗುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟದ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನೀವು ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.